ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ವಿಜಯದಶಮಿ ಪೂಜೆಯನ್ನು ಯಾವ ರೀತಿ ಮಾಡಿದೆ, ಬನ್ನಿ ಮರದ ಪೂಜೆ ಆಗಿರ್ಬೋದು, ಜೊತೆಗೆ ನವರಾತ್ರಿ ಕಳಸವನ್ನು, ಅಖಂಡ ದೀಪವನ್ನು ಎಲ್ಲ ಯಾವ ರೀತಿ ವಿಸರ್ಜನೆ ಮಾಡಿದೆ ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆ ಎದ್ದು ಮನೆ ಒಳಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆನೂ ಬಂದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಿ, ಹಾಗೆ ಮನೆ ಮುಂದೆನೂ ಕೂಡ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ರಂಗೋಲಿ ಮಧ್ಯ ಅಮ್ಮನವರ 2 ಪಾದಗಳನ್ನು ಬರೆದು ಪಾದಗಳ ಅಕ್ಕಪಕ್ಕದಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿಟ್ಟಿದ್ದೀನಿ. ಸಾಕ್ಷಾತ್ ಅಮ್ಮನವರು ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾರೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಈ ಪಾದಗಳನ್ನು ನೋಡ್ತಾ ಇದ್ರೆ. ಜೊತೆಗೆ ಬನ್ನಿ ಮರದ ಪೂಜೆ ಮಾಡಬೇಕು, ಅದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಮೊದಲು ದೇವರ ನೈವೇದ್ಯಕ್ಕೆ ಅಂತ ಬೆಲ್ಲದನ್ನವನ್ನು ಮಾಡಿದ್ದೀನಿ. ವಿಜಯದಶಮಿ ದಿವಸ ಸಿಹಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಅಮ್ಮನವ್ರಿಗೆ ತುಂಬಾ ಪ್ರಿಯವಾಗಿರುವಂಥ ಗೂಡಾನ್ನ ಅಂತಂದರೆ ಬೆಲ್ಲದನ್ನ. ಗೂಡಾನ್ನ ಪ್ರಿಯಳು ಅಮ್ಮನವರು. ಅದು ಲಲಿತಾ ಸಹಸ್ರನಾಮದಲ್ಲೇ ಬಂದುಬಿಟ್ಟಿದೆ ಗೂಡಾನ್ನ ಪ್ರಿಯ ಅಂತ. ಹಾಗಾಗಿ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನೈವೇದ್ಯಕ್ಕೆ ಬೆಲ್ಲದನ್ನು ಮಾಡಿಟ್ಟು ಇವಾಗ ದೇವ್ರ ಫೋಟೋಗೆ ಹಾಗೆ ಕಳಸಕ್ಕೆಲ್ಲ ಹೂ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ಅಮ್ಮನವ್ರಿಗೆ ತುಂಬಾ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿ ಕೆಂಪು, ಗುಲಾಬಿ, ಸೇವಂತಿಗೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡಿದ್ದೀನಿ. ಇನ್ನು ದೀಪಗಳಿಗೆಲ್ಲ ಎಣ್ಣೆಯನ್ನು ಹಾಕ್ಕೊಂಡು ಪೂಜೆಯನ್ನು ಶುರು ಮಾಡ್ತೀನಿ. ಅಖಂಡ ದೀಪಕ್ಕೆ ಸ್ವಲ್ಪ ಎಣ್ಣೆ ಇದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕದಲಿಸಿದ ಮೇಲೂ ಅಂದರೆ ವಿಸರ್ಜನೆ ಮಾಡಿದ್ಮೇಲೂ ಕೂಡ ಸ್ವಲ್ಪ ಹೊತ್ತು ಸಂಜೆವರೆಗೂ ಬೆಳಗ್ತಾ ಇರಲಿ. ದಶಮಿ ತಿಥಿ ಸಂಜೆವರೆಗೂ ಇದೆಯಲ್ವಾ, ಹಾಗಾಗಿ ಸಂಜೆವರೆಗೂ ಬೆಳಗ್ತಾ ಇರಲಿ ಅಂತಂದ್ಬಿಟ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೆ ಇವತ್ತು ವಿಜಯದಶಮಿ ಕೊನೆ ದಿವಸ ಆಗಿರೋದ್ರಿಂದ ದೇವರಿಗೆ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕು. ಅಂದರೆ ಹೊಸ್ತಿಲಿಗೂ ಕೂಡ ಕಾಯಿ ಹೊಡೆದು ನೈವೇದ್ಯ ಮಾಡಬೇಕು. ಎಲ್ಲದಕ್ಕೂ ಸೇರಿ ಒಂದು ಕಾಯನ್ನು ಹೊಡೆದು ನೈವೇದ್ಯ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ಎಲ್ಲದಕ್ಕೂ ಕಾಯಿ ಹೊಡೆದ್ರೆ ಮತ್ತೆ ಅದನ್ನು ನಾವು ಸರಿಯಾಗಿ ಬಳಸ್ತಾ ಇದ್ದರೆ, ಉಪಯೋಗಿಸ್ತಾ ಇದ್ದರೆ ಅದರಿಂದ ನಮಗೇನೆ ಕೆಡಕಾಗುತ್ತೆ. ಹಾಗಾಗಿ ಎಲ್ಲ ಕಡೆ ನೀವು ಅಳಿಸಿ ಒಂದು ಕಾಯನ್ನು ಹೊಡೆದು ನೈವೇದ್ಯ ಮಾಡ್ತೀನಿ. ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ, ಪೂಜೆಯನ್ನು ಶುರು ಮಾಡೋಣ. ಇವತ್ತು ನಮ್ಮ ಗಿಡದಲ್ಲಿ ತುಂಬಾ ಚೆನ್ನಾಗಿ ದಾಸವಾಳ ಹೂಗಳು ಬಿಟ್ಟಿತ್ತು. ಅದೇ ದಾಸವಾಳ ಹೂಗಳನ್ನು ಇಟ್ಟು ನಾನು ಇವತ್ತು ಅಲಂಕಾರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ. ಧೂಪ ಆದ ನಂತರ ಅರ್ಚನೆಯನ್ನು ಮಾಡಿ ಹಾಗೆ ನೈವೇದ್ಯವನ್ನು ಕೂಡ ಮಾಡ್ತೀನಿ. ಓಂ ಮಾತ್ರೇ ನಮಃ, ಓಂ ಸರಸ್ವತಿಯೇ ನಮಃ, ಓಂ ಶಿವಾಯೇ ನಮಃ, ಓಂ ಶಶಿಧರಾಯೇ ನಮಃ, ಓಂ ಶಾಂತಾಯೇ ನಮಃ, ಓಂ ಶಾಂಭವ್ಯೇ ನಮಃ, ಓಂ ತ್ರಿಶೂಲಿನ್ಯೇ ನಮಃ, ಓಂ ತ್ರಿನೇತ್ರಾಯೇ ನಮಃ, ಓಂ ಈಶಾಯೇ ನಮಃ, ಇಂದುಶೀತಲಾಯೇ ನಮಃ, ಆಹ್ಲಾದ ಜನನ್ಯೇ ನಮಃ, ಪುಷ್ಟಿಯೇ ನಮಃ, ಶಿವಾಯೇ ನಮಃ, ಶಿವಕರ್ಯೇ ನಮಃ, ಸತ್ಯೇ ನಮಃ, ವಿಮಲಾಯೇ ನಮಃ, ವಿಶ್ವಜನನ್ಯೇ ನಮಃ, ತುಷ್ಟಿಯೇ ನಮಃ, ಓಂ ದಾರಿದ್ರ್ಯನಾಶಿನ್ಯೇ ನಮಃ, ಓಂ ಪ್ರೀತ ಪುಷ್ಕರಣೇ ನಮಃ, ಓಂ ಶಾಂತಾಯೇ ನಮಃ, ಶಿಕ್ಷಮಲಾಂಬರಾಯೇ ನಮಃ, ಶ್ರೀಶೇ ನಮಃ, ಭಾಸ್ಕರ್ಯೇ, ಓಂ ಸರ್ವಪದ್ರ ನಿವಾರಿಣ್ಯೇ ನಮಃ, ನವದುರ್ಗಾಯೇ ನಮಃ, ಮಹಾಕಾಳಿಯೇ ನಮಃ, ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೇ ನಮಃ, ತ್ರಿಕಾಲಜ್ಞಾನ ಸಂಪನ್ನಾಯೇ ನಮಃ, ಓಂ ಭುವನೇಶ್ವರ್ಯೇ ನಮಃ. ಇವಾಗ ಅರ್ಚನೆ ಎಲ್ಲ ಮಾಡಿದ್ದಾಯಿತು. ಪ್ರತಿದಿನ ಸಂಜೆ ನಾನು ಅರ್ಚನೆಯನ್ನು ಮಾಡ್ತಾಯಿದ್ದೆ, ಆದರೆ ಇವತ್ತು ವಿಸರ್ಜನೆ ನಾನು ಬೆಳಗ್ಗೆನೇ ಪೂಜೆ ಆದ ನಂತರನೇ ಮಾಡಿಬಿಡ್ತೀನಿ. ಹಾಗಾಗಿನೇ ಬೆಳಗ್ಗೆನೇ ಎಲ್ಲ ದೇವರ ಅಷ್ಟೋತ್ರಗಳನ್ನು ಹೇಳಿಕೊಂಡು, ಅಂದರೆ ಲಕ್ಷ್ಮೀ, ಸರಸ್ವತಿ, ದುರ್ಗಾ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿದ್ದಾಯಿತು. ಅನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯ ಮಾಡಿ ಹಾಗೆ ಕಾಯನ್ನು ಹೊಡೆದು ನೈವೇದ್ಯ ಮಾಡಿ ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ. ಆರತಿಯನ್ನು ದೇವರಿಗೆಲ್ಲ ಮಾಡಿದ ನಂತರ ಹೊಸ್ತಿಲು ಹಾಗೆ ತುಳಸಿಗೂ ಕೂಡ ಮಾಡಬೇಕು. ದೇವ್ರ ಪೂಜೆ, ಹೊಸ್ತಿಲು ಪೂಜೆ ಎಲ್ಲ ಮಾಡಿದ ನಂತರ ಇವಾಗ ಬನ್ನಿ ಗಿಡದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಮರದ ಪೂಜೆ ನಮ್ಮ ಮನೆ ಹತ್ತಿರ ಎಲ್ಲೂ ಇಲ್ಲ, ಹಾಗಾಗಿ ನಾನು ಗಿಡದಲ್ಲೇ ಬನ್ನಿ ಗಿಡನ ತೊಗೊಂಡು ಬಂದು ಲಾಸ್ಟ್ ಇಯರು ಹಾಕ್ಕೊಂಡಿದ್ದೆ. ಆ ಗಿಡ ಇವಾಗ ತುಂಬ ಚೆನ್ನಾಗಾಗಿದೆ. ಅದೇ ಗಿಡಕ್ಕೆ ಇವತ್ತು ನಾನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬನ್ನಿ ಗಿಡವನ್ನು ಹಾಕಿರುವಂಥ ಪಾಟ್ಗೆ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಹಾಗೆ ಬನ್ನಿ ಗಿಡಕ್ಕೂ ಕೂಡ ಕಾಂಡಕ್ಕೆ ಪೂರ್ತಿಯಾಗಿ ಅರಿಶಿನ ಸವರಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಹೂಗಳನ್ನು ಇಟ್ಟಿದ್ದೀನಿ. ಹಾಗೆ ತುಪ್ಪದ ದೀಪಗಳನ್ನು ಕೂಡ ಹಚ್ಚಿಟ್ಟಿದ್ದೀನಿ. ಅದಾದ ನಂತರ ಕರ್ಪೂರನ ಹಚ್ಕೊಂಡು ಆರತಿಯನ್ನು ಮಾಡಿ ಬನ್ನಿ ಪತ್ರೆಯನ್ನು ಕಿತ್ಕೊಳ್ತಾ ಇದ್ದೀನಿ. ಬನ್ನಿ ಪತ್ರೆಯನ್ನು ತೊಗೊಂಡೋಗಿ ದೇವರಿಗೆ ಅರ್ಪಿಸಿದ ನಂತರನೇ ನಾವು ವಿಸರ್ಜನೆಯನ್ನು ಮಾಡೋದಕ್ಕಾಗೋದು. ಹಾಗಾಗಿ ಇನ್ನು ಬನ್ನಿ ಗಿಡಕ್ಕೆ ನಾವು ಮಡ್ಲನ್ನು ಕೂಡ ತುಂಬಬೇಕಾಗತ್ತೆ, ಅಂದರೆ ತಾಂಬೂಲ ಇಟ್ಟು ಉಡಿಯನ್ನು ತುಂಬಬೇಕು ಕೊನೆಯ ದಿವಸ. ಇವಾಗ ಬನ್ನಿ ಪತ್ರೆಯನ್ನು ಕಿತ್ಕೊಂಡಿದ್ದಾಯಿತು.
ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಬನ್ನಿ ಬಂಗಾರವಾಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಬನ್ನಿ ಸೊಪ್ಪು ಅಥವಾ ಬನ್ನಿ ಪತ್ರೆ ಏನಿದೆ ಇದನ್ನು ದೇವ್ರಿಗಿಟ್ಟು ಅನಂತರ ನೀವು ವಿಸರ್ಜನೆಯನ್ನು ಮಾಡಬೇಕು. ಹಾಗೆ ಈ ಬನ್ನಿ ಪತ್ರೆಯನ್ನು ಚಿನ್ನಕ್ಕೆ ಸಮಾನ ಅಂತ ಹೇಳ್ತಾರೆ. ಈ ಬನ್ನಿ ಪತ್ರೆಯನ್ನು ನಿಮ್ಮ ಲಾಕರಲ್ಲಿ ಅಂದರೆ ಹಣ ಒಡವೆಗಳು ಎಲ್ಲ ಇಡೋವಂಥ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಈ ರೀತಿ ಇಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೇನೇ ಇದ್ದರೂ ಅದೆಲ್ಲವೂ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಹತ್ರ ಇರೋವಂಥ ಒಡವೆಗಳು ಹಣ ಎಲ್ಲವೂ ಕೂಡ ಅಕ್ಷಯವಾಗುತ್ತೆ, ಹಾಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಜಯದಶಮಿಯನ್ನು ಬನ್ನಿ ಹಬ್ಬ ಅಂತಲೂ ಕೂಡ ಕರೀತಾರೆ. ಈಗ ಎಲ್ಲ ಪೂಜೆ ಮುಕ್ತಾಯ ಆಗಿದೆ. ಇನ್ನು ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕ್ತಾ ಇದ್ದೀನಿ. ಇವತ್ತು ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಹಾಗಾಗಿನೇ ಪ್ರತಿ ವಾರ ಅಂದರೆ ವಾರಕ್ಕೆ 1 ಸಲ ಅಥವಾ 2 ಸಲ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಶ್ರೇಷ್ಠ. ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ವೈಜ್ಞಾನಿಕವಾಗಿಯೂ ಕೂಡ ಅದು ನಮಗೆ ಸಹಾಯ ಮಾಡುತ್ತೆ. ಮನೆಯಲ್ಲಿ ಕ್ರಿಮಿಕೀಟಗಳು ಸೊಳ್ಳೆಗಳು ಹೆಚ್ಚಾಗಿದ್ದರೂ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಒಂದು ಮೂಲೆಗೂ ಬಿಡದೆ ತೋರಿಸಿದ ನಂತರ ಇವಾಗ ದೇವ್ರ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಅಮ್ಮನವ್ರಿಗೆ ತೋರಿಸ್ತಾ ಇದ್ದೀನಿ. ಸಾಂಬ್ರಾಣಿ ಧೂಪವನ್ನು ಹಾಕಿ ಆ ಒಂದು ಧೂಪದ ಮಧ್ಯೆ ಅಮ್ಮನವರ ಮುಖ ಅವರ ಭಾವಚಿತ್ರವನ್ನು ನೋಡಬೇಕಾಗಿತ್ತು. ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮನೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಇತ್ತು. ಧೂಪ ಹಾಕಿದ ನಂತರ ಇವಾಗ ನಾವು ಬನ್ನಿ ಪತ್ರೆಯನ್ನು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ದೇವ್ರ ಫೋಟೋಗೆ ಇಡ್ತಾ ಇದ್ದೀನಿ. ಜೊತೆಗೆ ಕಳಸಕ್ಕೂ ಕೂಡ ಇಡ್ತೀನಿ. ಕಳಸಕ್ಕಿಟ್ಟಿದ ನಂತರ ಬನ್ನಿ ಪತ್ರೆಯನ್ನು ಅಖಂಡ ದೀಪಕ್ಕೂ ಕೂಡ ಇಡ್ತೀನಿ. ಯಾಕಂದರೆ ಕಳಸನೂ ಕದಲಿಸ್ಬೇಕು, ಫೋಟೋನೂ ಕದಲಿಸ್ಬೇಕು, ಜೊತೆಗೆ ಅಖಂಡ ದೀಪವನ್ನು ಕದಲಿಸ್ಬೇಕಲ್ಲ, ಹಾಗಾಗಿ. ಇನ್ನು ಕದಲಿಸೋದಕ್ಕಿಂತ ಮುಂಚೆ ಅಮ್ಮನವ್ರಿಗೆ ತುಪ್ಪದ ಆರತಿಯನ್ನು ಮಾಡ್ತಾಯಿದ್ದೀನಿ. ತುಪ್ಪದ ಆರತಿಯನ್ನು ಮಾಡಿ ಕೆಂಪು ನೀರಿನ ಆರತಿ ಕೂಡ ಮಾಡಬೇಕಾಗತ್ತೆ. ಕೆಂಪು ನೀರಿನ ಆರತಿ ಮಾಡೋದಕ್ಕೆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಅದಕ್ಕೆ ಒಂದು ಹೂವು ಅಥವಾ ವೀಳ್ಯದೆಲ್ಲ ಇಟ್ಕೊಂಡು ಆರತಿ ಮಾಡ್ಬೋದು. ಅಥವಾ ನೀವು ಈ ತುಪ್ಪದ ಆರತಿಗಳನ್ನು ಸಪ್ರೇಟಾಗಿ ಮಾಡೋದಿಲ್ಲ ಅಂತಂದರೆ ಕೆಂಪು ಆರತಿ ನೀರಿರುತ್ತಲ್ಲ ಅದ್ರ ಮೇಲೇ 2 ದೀಪಗಳನ್ನು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡ್ಬೋದು. 3 ಸಲ ಆರತಿ ಮಾಡಿದ ನಂತರ ಮೇಲಿಂದ ಕೆಳಗಡೆಗೆ ದೃಷ್ಟಿ ನಿವಾಳಿಸ್ಬೇಕು. ದೃಷ್ಟಿಯನ್ನು ನಿವಾಳಿಸಿದ ನಂತರ ದೃಷ್ಟಿ ಬೊಟ್ಟನ್ನು ಅಮ್ಮನವ್ರಿಗೆ ಇಡಬೇಕು. ಆರತಿ ಎಲ್ಲ ಮಾಡಿದ ನಂತರ ಒಂದು 5-10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲದನ್ನು ಕೂಡ ದೇವ್ರ ಹತ್ರ ಹೇಳ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ವರ್ಷ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಿನ್ನ ಪೂಜೆಯನ್ನು ಮಾಡಿದ್ದೀನಿ. ಈ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸು ಅಂತ ಕ್ಷಮಾಪಣೆಯನ್ನು ಕೇಳಿ ಅನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಮೊದಲಿಗೆ ಕಳಸವನ್ನು 3 ಸಲ ಬಲಭಾಗಕ್ಕೆ ಅಲುಗಾಡಿಸಿ ಅನಂತರ ಕಾಯಿ ಮತ್ತು ಮುಖವಾಡ ಇಟ್ಟಿದ್ರೆ ಅದನ್ನು ಕೂಡ 3 ಸಲ ಎತ್ತಿ ವಿಸರ್ಜನೆಯನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಅಮ್ಮನವರ ಫೋಟೋನು ಕೂಡ 3 ಸಲ ಬಲಭಾಗಕ್ಕೆ ಅಲುಗಾಡಿಸ್ಬೇಕಾಗತ್ತೆ. ಇನ್ನು ಅಖಂಡ ದೀಪಕ್ಕೆ ನಾವು ಅಖಂಡ ದೀಪವನ್ನು ಶಾಂತಿ ಮಾಡೋದಿಲ್ಲ. ಯಾಕಂದರೆ ಯಾವುದೇ ಒಂದು ದೀಪವನ್ನು ಆರಿಸೋವಂಥ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ನಾನು ದೀಪವನ್ನು ಆರಿಸೋದಕ್ಕೆ ಹೋಗಲ್ಲ. ಜಸ್ಟ್ ಆ ದೀಪವನ್ನು ಬಲಭಾಗಕ್ಕೆ 3 ಸಲ ಅಲುಗಾಡಿಸಿದ್ರೆ ವಿಸರ್ಜನೆ ಆದಂಗೆ ಆಗುತ್ತೆ. ಆ ದೀಪ ಎಣ್ಣೆ ಇರೋವರೆಗೂ ಸಹ ಬೆಳಗ್ತಾನೆ ಇರಲಿ. ಅನಂತರ ಅದು ತನ್ನಷ್ಟಕ್ಕೆ ತಾನು ಶಾಂತವಾಗುತ್ತೆ. ಅದೇನು ಅಪಚಾರ ಆಗೋದಿಲ್ಲ. ಯಾಕಂದರೆ ನಾವು ಮುಂಚೆನೇ ವಿಸರ್ಜನೆಯನ್ನು ಮಾಡಿರ್ತೀವಿ. ಅಮ್ಮನವ್ರ ವಿಸರ್ಜನೆ ಕೂಡ ಆಗಿರುತ್ತೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಇನ್ನು ಪಟ್ಟದ ಬೊಂಬೆಗಳನ್ನು ಕೂಡ ಅಲುಗಾಡಿಸಿ ನವರಾತ್ರಿ ವಿಸರ್ಜನೆ ಆದ ನಂತರ ಬೊಂಬೆಗಳನ್ನು ಮಲಗಿಸೋವಂಥ ಪದ್ಧತಿ ಇದೆ. ಅಂದರೆ ಮಲಗಿಸಿ ಇಡಬೇಕಾಗತ್ತೆ. ನೀವೇನಾದರೂ ಜಾಸ್ತಿ ಬೊಂಬೆಗಳನ್ನು ಇಟ್ಟಿದ್ರೆ ಎಲ್ಲ ಬೊಂಬೆಗಳನ್ನು ಮಲಗಿಸೋವಂಥ ಅಗತ್ಯ ಇಲ್ಲ. ಕೇವಲ ಪಟ್ಟದ ಬೊಂಬೆಗಳಿರುತ್ತಲ್ಲ ಆ ಪಟ್ಟದ ಬೊಂಬೆಗಳನ್ನು ಮಲಗಿಸಿದ್ರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ದೇವ್ರ ಮನೆಯಲ್ಲೇ ಒಂದು ಪೀಠದ ಮೇಲೆ ಈ ರೀತಿ ಮಲಗಿಸಿ ಇಡಿ. ಮಾರನೇ ದಿವಸಕ್ಕೆ ನೀವು ಎತ್ತಿಟ್ಕೊಬೋದು. ಈ ರೀತಿಯಾಗಿ ಎಷ್ಟು ವಿಜೃಂಭಣೆಯಿಂದ ನಾವು 10-11 ದಿವಸಗಳು ನವರಾತ್ರಿ ಪೂಜೆಯನ್ನು ಮಾಡಿದ್ವೋ ಅದೇ ರೀತಿಯಲ್ಲಿ ನವರಾತ್ರಿ ವಿಸರ್ಜನೆಯನ್ನು ಕೂಡ ವಿಧಿ ಪ್ರಕಾರವಾಗಿ ಮಾಡಿದಾಗಷ್ಟೇ ನಮಗೆ ನವರಾತ್ರಿ ಪೂಜೆ ಮಾಡಿದಂಥ ಫಲಗಳು ಸಿಗೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನವರಾತ್ರಿ ಪೂಜೆಯಿಂದ ಒಳ್ಳೆ ಫಲಗಳು ಸಿಗುತ್ತೋ ಬಿಡುತ್ತೋ ಅದು ದೇವರಿಗೆ ಬಿಟ್ಟಿರೋ ಅಂಥದ್ದು. ಆದರೆ ನವರಾತ್ರಿ ಪೂಜೆಯಿಂದ ಶಿಸ್ತುಬದ್ಧ ಜೀವನ ಅಂತೂ ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಒಳ್ಳೆ ರಂಗೋಲಿ ಹಾಕಿ ಮಡಿಯಿಂದ ನೈವೇದ್ಯವನ್ನು ಮಾಡಿ ದೇವ್ರ ಪೂಜೆ ಮಾಡಿ
ಅದು ಪದಗಳಲ್ಲಿ ಹೇಳೋದಕ್ಕಾಗಲ್ಲ, ವಿವರಿಸೋದಕ್ಕಾಗಲ್ಲ. ಆ ವೈಬ್ರೇಷನ್ನೇ ಬೇರೆ. ನವರಾತ್ರಿ ಪೂಜೆ ಮಾಡೋರ ಮನೆಯಲ್ಲಿ ಪ್ರತಿದಿನವೂ ಕೂಡ ಹಬ್ಬದ ವಾತಾವರಣ ಇರುತ್ತೆ. ನಾನು ಅಷ್ಟೇ ಎಷ್ಟು ಖುಷಿಯಿಂದ ನವರಾತ್ರಿ ಹಬ್ಬವನ್ನು ಮಾಡಿದ್ನೋ ಅಷ್ಟೇ ಖುಷಿಯಿಂದ ಅಮ್ಮನವ್ರನ್ನ ವಿಸರ್ಜನೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಮುಂದಿನ ವರ್ಷ ಇನ್ನೂ ಕೂಡ ಚೆನ್ನಾಗಿ ಮಾಡೋ ಅಷ್ಟು ಶಕ್ತಿ ಆ ದೇವಿ ನನಗೆ ಕೊಡಲಿ. ನಿಮ್ಮಲ್ಲಿ ಯಾರ್ಯಾರು ನವರಾತ್ರಿ ಪೂಜೆಯನ್ನು ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಆ ತಾಯಿ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಯಾರ್ಯಾರಿಗೆ ಈ ವರ್ಷ ಪೂಜೆ ಮಾಡೋದಕ್ಕಾಗಿಲ್ವೋ ಅವರು ಮುಂದಿನ ವರ್ಷ ಮಾಡೋ ಹಾಗಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.